ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರ್ಧೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಪ್ರಾರ್ಥನಾ ಸುಳಾದಿ. ಆದಿದೈವವೇ ನಿನ್ನ ಪಾದವೇ ನೆರೆನಂಬಿದೇನೋ ಬಿಡದಲೆ, ಆದರಿಸಿ ಕಾದುವ ಕಳರುವ ಮದಲಿ ಹೂರಿಗೂಡಿ ಬಾಧೆ ಬಡಿಸುವರು ನಾದಾರಿಗೆ ದೂರಲಿ. ಪೋದವನೇಕ ಜನುಮವಾದ ಕಾಲದಲ್ಲಿ ಈ ದೇಹಕ್ಕೆ ಸುಖವಾದದ್ದು ಕಾಣೇನೋ, ವೇದಾರಸಿ ಕಾಣದ ಬಲು ಮಹಿಮನೇ. ಯಾದವ ಶಿರೋಮಣಿ ವಿಜಯ ವಿಠಲ ನಿನ್ನ ಮಾಧುರ್ಯ ನಾಮವ ಉಣಿಸಿ ಬೀದಿ ಬಸವನ ಮಾಡೋ. ಅಪ್ಪನ ಅಪ್ಪನೆ ಗಿರಿಯ ತಿಮ್ಮಪ್ಪನೆ ಸರ್ಪಾನ ತಲ್ಪಾನೆ ಸರ್ವಾರೋಳಿಪ್ಪನೆ ಇಪ್ಪಾಲು ತಪ್ಪಾನೆ ಕರೆದರು ಬಪ್ಪಾನೆ. ದರ್ಪಣ ರೂಪನೆ ವಿಜಯ ವಿಠಲ ನಿನ್ನ ಕಪ್ಪನೆ ಚರಣದಲ್ಲಿ ದೊಪ್ಪನೆ ಹೊರಹೊರಳುವೆನೋ. ಕಟುಕನ ಕೈಯ ಶಿಲುಕಿದ ಗೋವೊಂದು ಸಂಕಟ ಬಡುವಂತೆ ನನ್ನೊಳಗೆ ನಾನೇ ಬೀಳುವೆ. ಅಕಟಕಟ ನಿನಗಿನ್ನು ಕರುಣ ಬಾರದೆ ಸುರಕಟಕದೊಡೆಯನೆ ನಿರಾಕರಿಸಿ ಎನ್ನನು. ಇರಕಟಕದೊಳಗೆ ಇಟ್ಟು ಎಳೆಸುವರೆ ಅಕಟಕಟ ನಾರಿಗಾಲ್ಪರಲಿ. ಮರಕಟ ಕುಣಿವಂತೆ ಮನಸ್ಸು ಇಂದ್ರಿಯಗಳು ಒಕ್ಕಟವಾಗಿ ಕುಣಿದು ಕಂಗೆಡಿಸುತ್ತಿದೆ. ವೆಂಕಟಾಚಲವಾಸ ವಿಜಯ ವಿಠಲನೇ ಚೊಕ್ಕಟ ಮಾರ್ಗ ತೋರಿ ವಿಕಟಮತಿ ಕಳೆಯೋ. ದಾಸರ ಮನೆಯಲ್ಲಿ ವಾಸವಾಗಿದ್ದವ ನಾನು, ದಾಸರ ಬಳಿಯಲ್ಲಿ ಸೇರಿಕೊಂಡವ ನಾನು, ದಾಸರ ಮನೆಯಲ್ಲಿ ನೀರು ಪೊತ್ತವ ನಾನು, ದಾಸರ ಮನೆಯಂಜಲೆಡೆಯ ತೆಗೆದವ ನಾನು, ದಾಸರುಂಡದುಂಡು ಬೆಳೆದವ ನಾನು, ದಾಸರ ಮನೆ ಮುಂದ್ರೆ ರಾತ್ರಿ ಜಾಗರ ನಾನು, ದಾಸರ ಪಂಚೆಯಲ್ಲಿ ದಿನ ಕಳೆದವ ನಾನು, ದಾಸರ ನಂಬಿದ ದಾಸನು ನಾನು. ದೋಷಿ ನಾನಾದೆಡೆ ದೋಷರಹಿತ ಪುಣ್ಯ ರಾಶಿ ಪುರಂದರ ದಾಸರ ಮ್ಯಾಲೆ ದಯ ಶರದಿ ಇಟ್ಟು ನೀ ಸಲಹೆನ್ನ ಪಾಶವ ಬಿಡಿಸುತ್ತ ಲೇಸು ಪಾಲಿಪ ನಮ್ಮ ವಿಜಯ ವಿಠಲರೇಯ. ಬೀಸಿ ಬೀಸಾಟದಿರು ಬಿಂಕದ ದೈವ. ನಿನ್ನನೆ ಪೊಂದಿದೆ ನಿನ್ನನೆ ಸೇರಿದೆ ನಿನ್ನನೆ ಪಾಡಿದೆ ನಿನ್ನ ಕೊಂಡಾಡಿದೆ ನಿನ್ನಂಗ್ರಿಯುಗಳವನ್ನು ನಂಬಿದೆ. ಪಾವನ್ನ ಚರಿತರಂಗ ಎನ್ನ ಸಲಹದಿರೆ ನಿನ್ನರು ಒಪ್ಪುವರು ಪನ್ನಗಾರಿ ವಾಹನ್ನ ವಿಜಯ ವಿಠಲ. ಎನ್ನ ಬಿಡದೆ ಕಾಯೋ ಅನಾಥರೊಡೆಯ. ದುರುಳ ನೆನೆದೆ ದುರ್ಜನರಿಗೆ ಒಪ್ಪಿಸದೆ ಪರಿಪಾಲಿಸಿ ಸಾಕು ವಿಜಯ ವಿಠಲರೇಯ. ದುರುಳ ನೆನದೆ ದುರ್ಜನರಿಗೆ ಒಪ್ಪಿಸದೆ ಪರಿಪಾಲಿಸಿ ಸಾಕು ವಿಜಯ ವಿಠಲ ರೇಯ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ವೆಂಕಟೇಶ್ವರ ಪ್ರಾರ್ಥನಾ ಸುಳಾದಿ. ವಿಜಯದಾಸರು ತಮಗೆ ಅಂಕಿತ ಸಿಕ್ಕ ಮೇಲೆ ಮೊದಲನೇ ಸರಿ ತಿರುಪತಿಯ ದರ್ಶನಕ್ಕೆ ಹೋದಾಗೆ ಕಪಿಲ ತೀರ್ಥದಲ್ಲಿ ಮಿಂದು ಅಲ್ಲಿ ಶ್ರಾದ್ದಾದಿಗಳನ್ನು ಮುಗಿಸಿ ಪರ್ವತದ ಪಾದಭಾಗಕ್ಕೆ ಬಂದು ಆ ಬೆಟ್ಟವನ್ನು ಹಿಂದಿನ ಜನ್ಮದಾಗೆ ತಮ್ಮ ತಂದೆಯವರಾದ ಪುರಂದರದಾಸರು ಅನೇಕ ಬಾರಿ ಈ ಬೆಟ್ಟ ಹತ್ತಿದ್ದು, ತಿರುಪತಿ ಯಾತ್ರೆಯ ಕ್ರಮವನ್ನು ತಿಳಿದಿದ್ದು, ಇದೆಲ್ಲದನ್ನ ನೆನೆಸ್ಕೋತಾರೆ ವಿಜಯದಾಸರು. ಪೂರ್ವ ಜನ್ಮದಲ್ಲಿ ತಮ್ಮ ತಂದೆಯರ ಸ್ಮರಣೆ ಮಾಡಿ ಅವರ ಜೊತೆಯಲ್ಲಿ ಪರ್ವತದ ಚಿಂತಿಸಬೇಕಾದ ವಿಷಯಗಳನ್ನು ತಿಳ್ಕೊಂಡಿದ್ದು, ಇವೆಲ್ಲದನ್ನ ನೆನೆಸ್ಕೊಂಡು ಈ ಸುಳಾದಿಯನ್ನು ಬರೆದಿದ್ದಾರೆ ಅಂಥೇಳಿ ಹೇಳ್ತಾರೆ. ಆದಿದೈವವೇ. ಆದಿದೈವ ಅಂತಂದರೆ ಮೊದಲಿಂದ ಇದ್ದಾತ ಅಂಥೇಳಿ. ಯಾವಾಗಲಿಂದ ಸ್ವಾಮಿ ಯಾವಾಗಲಿಂದ ಇದ್ದಾನ ಅಂತ ಹೇಳಕ್ಕ ಇಲ್ಲ. ಯಾವಾಗಲಿಂದ ನಾವು ಜೀವ ಯಾವಾಗಲಿಂದ ಜೀವಕ್ಕೂ ಸ್ಟಾರ್ಟ್ ಅಂಬೋದು ಇಲ್ಲ, ದೇವರಿಗೂ ಸ್ಟಾರ್ಟ್ ಅಂಬೋದು ಇಲ್ಲ. ಆದಿದೈವ ಮೊದಲಿಂದ ಇದ್ದ ದೈವ. ನಿನ್ನ ಪಾದವೇ ನೆರೆ ನಂಬಿದನು. ಸ್ವಾಮಿ ನಿನ್ನ ಪಾದ ನಾನು ನಂಬಿದ್ದೀನಿ.
ಆಧರಿಸಿ ಕಾದುವ ಕಳರು ಈ ಅಸುರರು ನನ್ನ ವಾಮ ಭಾಗದಲ್ಲಿ ಕೂತು ಹುರಿಗೂಡಿ ಬಾಧೆ ಬಡಿಸ್ತಾ ಇದ್ದಾರೆ ಸ್ವಾಮಿ. ಯಾರಿಗೆ ಹೇಳ್ಕೋಬೇಕು ನಾನು? ಯಾರಿಗೆ ದೂರಲಿ? ನೀನು ಬಿಟ್ಟರೆ ನನಗೆ ಯಾರಿದ್ದಾರಪ್ಪ? ಯಾರಿಗೆ ಹೇಳ್ಕೋಬೇಕು ನಾನು? ನನಗೆ ಈ ಎಡಭಾಗಕ್ಕೆ ಅಸುರರು ಅಂದರೆ ಈ ತತ್ವಾಭಿಮಾನಿ ದೈತ್ಯರು ಕೂತ್ಕೊಂಡಿರ್ತಾರೆ ಎಲ್ಲರ ಎಡಭಾಗದಾಗೆ. ಅದಕ್ಕೆ ಗುರುಮಂತ್ರ ಮಾಡಿಕೊಳ್ಳೋ ಕಾಲಕ್ಕೆ ಅದು ಹೇಳಿಕೊಂಡು ಮತ್ತು ಆ ದೈತ್ಯರನ್ನು ನಾಭಿಯಲ್ಲಿ ತಂದು ಅಲ್ಲಿ ಗಾಳಿ ತೆಗೆದು ಹೃದಯದಲ್ಲಿ ತಗೊಂಡು ಬಂದು ಅಲ್ಲಿ ಸುಟ್ಟು ಬೂದಿ ಹೊರಗೆ ಹಾಕಬೇಕು. ನಿತ್ಯ ದೈತ್ಯರು ಮತ್ತು 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 ಬರ್ತಾರೆ ಮತ್ತು ಅದೇ ಥರ ಮಾಡಬೇಕು. ಅದಕ್ಕೆ ಇದು ಈಗಲ್ಲ, ಜನ್ಮ ಜನ್ಮಾಂತರದ್ದು ಅಂತ ಕೂಡ ಹೇಳ್ತಾರೆ. ಬಾಧೆ ಬಡಿಸ್ತಾ ಇದ್ದಾರಪ್ಪ, ಯಾರಿಗೆ ಹೇಳಿ? ಪೋದವ ಅನೇಕ ಜನನವಾದ ಪೋದವ ಅನೇಕ ಜನನ ಕಾಲದಲ್ಲಿ ಈ ದೇಹಕ್ಕೆ ಅನೇಕ ಜನದರೊಳಗೆ ಜನುಮದ್ರೊಳಗೆ ಈ ದೇಹಕ್ಕೆ ಸುಖ ಎಂಬುದೇ ಕಾಣಿಸ್ಲಿಲ್ಲ ನನಗೆ. ನಿನ್ನ ನಾಮಸ್ಮರಣೆ ಬಿಟ್ಟರೆ ಸುಖ ಇಲ್ಲ, ಸುಖನೇ ಕಾಣಲಿಲ್ಲಪ್ಪ. ವೇದಾರಸಿ ಈ ಎಲ್ಲಿ ನೋಡಬೇಕು ಸುಖ ಅಂಬೋದೇ ಕಾಣಿಸ್ಲಿಲ್ಲ. ವೇದದಲ್ಲಿ ಹುಡುಕಿದರೆ ಕೂಡ ಸುಖ ಅಂದರೆ ನಿನ್ನ ನಾಮಸ್ಮರಣೆ ಬಿಟ್ಟರೆ ಬೇರೆ ಎಲ್ಲೂ ಕಾಣಲಿಲ್ಲ ಸ್ವಾಮಿ. ಯಾದವ ಶಿರೋಮಣಿ, ನಿನ್ನ ಮಾಧುರ್ಯವಾದ ನಾಮಸ್ಮರಣೆ ಉಣಿಸಿ ನನ್ನ ಬೀದಿ ಬಸವನ ಮಾಡು ಸ್ವಾಮಿ, ದಾಸನ ಮಾಡಿಕೋ ಪ್ರಭು, ನನ್ನ ದಾಸನ ಮಾಡಿಕೋ ಅಂತ ವಿಜಯದಾಸರು ಹೇಳಿದ್ದಾರೆ. ಈ ಮಟ್ಟತಾಳದ್ರೊಳಗೆ ಅಪ್ಪನ ಅಪ್ಪಾನೆ ಗಿರಿಯ ತಿಮ್ಮಪ್ಪಾನೆ, ಅಪ್ಪನ ಅಪ್ಪ ಭೃಗುಋಷಿಗಳ ಅಪ್ಪ, ಎಲ್ಲರ ಅಪ್ಪ ಬ್ರಹ್ಮದೇವರು. ಬ್ರಹ್ಮದೇವರ ತ್ವಚಲಿಂದ ಒಂದು ಸಲ ಹುಟ್ಟಿ ಬಂದಿದ್ದು ಭೃಗುಋಷಿಗಳು. ಹಾಗಾಗಿ ಅಪ್ಪನ ಅಪ್ಪ ಅಂತಂದರೆ ಬ್ರಹ್ಮದೇವರ ಅಪ್ಪ ಶ್ರೀನಾರಾಯಣ. ತಿಮ್ಮಪ್ಪನೆ ವೆಂಕಟರಮಣ, ಸರ್ಪನ ತಲ್ಪನೆ ಶೇಷದೇವರನ್ನ ಹಾಸಿಗೆಯಾಗಿ ಇದ್ದವನು, ಸರ್ವರೊಳಿಪ್ಪನೆ ಎಲ್ಲರೊಳಗೆ ಇದ್ದಾತಪ್ಪ ನೀನು. ಇಪ್ಪಲು ತಪ್ಪನೆ, ಇಲ್ಲ ಅಂದರೆ ಅದು ಬಹಳ ದೊಡ್ಡ ತಪ್ಪು ಸ್ವಾಮಿ. ಪ್ರಭು ಇಲ್ಲ, ದೇವರು ಇಲ್ಲ ಅಂತಂಬೋದು ಬಂತು ಅಂದರೆ ಅದು ಬಹಳ ದೊಡ್ಡ ತಪ್ಪು. ಕರೆದರೆ ಒಪ್ಪನೆ, ನಾವು ಮನಸ್ಫೂರ್ತಿಯಾಗಿ ಕರೆದರೆ ಅವನು ಬರ್ತಾನೆ, ಅವನು ನಮ್ಮನ್ನು ನೋಡ್ತಾನೆ, ನುಡಿಸ್ತಾನೆ, ನಮ್ಗೆ ಅವನ ದರ್ಶನ ಭಾಗ್ಯ ಕೊಡ್ತಾನೆ. ದರ್ಪಣ ರೂಪನೆ, ಬಿಂಬರೂಪಿಯಾಗಿ ಇದ್ದವನೇ ವಿಜಯ ವಿಠಲ. ನಿನ್ನ ಕಪ್ಪನೆ ನಿನ್ನ ಚರಣದಲ್ಲಿ ಬಿದ್ದು ಹೊರಳ್ತೀನಪ್ಪ ನಾನು. ನಿನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ ಸ್ವಾಮಿ. ನನಗೆ ನಿನ್ನ ದರ್ಶನ ಭಾಗ್ಯ ಕೊಡು ಸ್ವಾಮಿ. ಲಿಂಗದೇಹ ಭಂಗ ಮಾಡಬೇಕು ಅಂತ ಕೇಳ್ಕೊಬೋದಿದು. ತ್ರಿವಿಡ ತಾಳದೊಳಗೆ ಕಟುಕನ ಕೈಯಲ್ಲಿ ಗೋ ವಧೆ ಮಾಡುವನು ಕಟುಕ. ಆತನ ಕೈಯಲ್ಲಿ ಒಂದು ಗೋ ಸಿಗಬಿತ್ತು ಅಂದರೆ ಎಷ್ಟು ಸಂಕಟ ಪಡ್ತದೆ. ಆಯಿತು, ಇನ್ನು ನನ್ನ ಕೊಂದು ಬಿಡ್ತಾನ ಅಂಥೇಳಿ ಸಂಕಟ ಪಡ್ತಾನೆ. ಆ ಸಂಕಟ ಹೇಗಿರತ್ತೇನೋ ನನ್ನೊಳಗೆ ನಾನೇ ಆ ಸಂಕಟ ಬೀಳ್ತಾ ಇದ್ದೀನಿ ಸ್ವಾಮಿ. ನಿನ್ನ ದರ್ಶನ ಭಾಗ್ಯ ಇಲ್ಲ ಅಂದರೆ ನಾನು ಇದ್ದಿದ್ರೆ ಕೂಡ ಇದ್ದಂಗಲ್ಲ. ನನ್ನೊಳಗೆ ನಾನೇ ಬೀಳುವೆ, ಅಷ್ಟು ಸಂಕಟ ನಾನು ಬೀಳ್ತಾ ಇದ್ದೀನಿ ನನ್ನೊಳಗೆ. ಅಕ್ಕಟಕಟ ಸ್ವಾಮಿ ನಾರಾಯಣ, ಅಯ್ಯೋ ಇನ್ನೂ ನಿನಗೆ ಕರ್ಣ ಬರ್ತಾ ಇಲ್ಲೇನಪ್ಪ. ಸುರಕಟಕದೊಡೆಯನೆ, ಎಲ್ಲ ಸುರ ಸಮೂಹದರೊಳಗೆ ಇದ್ದು ಅವ್ರ ಜೊತೆಗೆ ನನ್ನ ಯಾಕೆ ನಿರಾಕರಿಸ್ತಿದ್ದಿ? ಇರಕಟಕದರೊಳಗೆ ಯಾಕೆ ಇಡ್ತಿದ್ದಿ? ನನ್ನ ಯಾಕೆ ಕನ್ಫ್ಯೂಷನ್ ಒಳಗೆ ಇಡ್ತಾ ಇದ್ದಿ? ಎಳಿಸ್ತಾ ಇದೆಯಲ್ಲಪ್ಪ ನನ್ನೇ ಆ ಥರ ಇಟ್ಟು. ಅಯ್ಯೋ ಸ್ವಾಮಿ, ನಾನು ಯಾರಿಗೆ ಹೇಳ್ಕೋಬೇಕಪ್ಪ ನಿನ್ನ ಬಿಟ್ಟರೆ? ನನ್ನ ಮನಸ್ಸು ಮರಕಟ, ಕೋತಿ ಕುಣಿದಂಗೆ ನನ್ನ ಇಂದ್ರಿಯಗಳು ಕುಣಿತಾ ಇದ್ದಾವೆ. ಮನಸ್ಸು ಇಂದ್ರಿಯಗಳು ಒಂದು ಕಡೆ ಇರ್ತಾ ಇಲ್ಲ, ನಿನ್ನ ನಾಮಸ್ಮರಣೆದ್ರೊಳಗೆ ಇರ್ತಾ ಇಲ್ಲ. ಒಕ್ಕಟವಾಗಿ ಕುಣಿದು ಕಂಗೆಡಿಸುತ್ತಿದೆ. ಎಲ್ಲ ಕಲಿತು ಕುಣಿದು ನನಗೆ ನಿನ್ನ ಕಡೆ ಧ್ಯಾಸ ಬರಲಾರ್ದಾಗಿ ಮಾಡ್ತಾ ಇದ್ದೆ ಸ್ವಾಮಿ. ವೆಂಕಟಾಚಲ ನಿವಾಸ ವಿಜಯ ವಿಠಲ, ಚೊಕ್ಕಟ ಮಾರ್ಗ ತೋರಿ ವಿಕಟಮತಿ, ಒಳ್ಳೆ ಮಾರ್ಗ ತೋರಿ. ಆ ವಿಕಟಮತಿ ಒಂದು ಚಂಚಲತ್ವ ಇರಲಿಲ್ಲದ ಮತಿನ ಕಳಿ ಸ್ವಾಮಿ. ನಿನ್ನ ಕಡೆ ಧ್ಯಾಸ ಇಡು, ನಿನ್ನ ಕಡೆನೇ ಧ್ಯಾನ ಮಾಡೋದು ಭಾಗ್ಯ ಕೊಡು ಅಂತ ಕೇಳಿದ್ದಾರೆ. ದಾಸರ ಮನೆಯಲ್ಲಿ
ವಾಸವಾಗಿದ್ದವ ನಾನು. ಪುರಂದರದಾಸರ ಮನೆಯಲ್ಲಿ ಹಿಂದಿನ ಜನ್ಮದೊಳಗೆ ಗುರುಮಧ್ವಪತಿ ಅಂತ ಇದ್ದಾತ ನಾನು. ವಿಜಯದಾಸರು ಭೃಗುಋಷಿಗಳು ಅವ ಅಂಶ ಅಂತಲೇ ಗೊತ್ತಾಗತ್ತೆ, ಗುರುಮಧ್ವಪತಿ ಭೃಗುಋಷಿಗಳು ಅಂತಲೇ ಗೊತ್ತಾಗೋದು. ದಾಸರ ಮನೆಯಲ್ಲಿ ವಾಸವಾಗಿದ್ದವನು ನಾನು ಹಿಂದಿನ ಜನ್ಮದಾಗೆ. ದಾಸರ ಬಳಿಯಲ್ಲಿ ಸೇರಿಕೊಂಡವ ನಾನು. ಅವ್ರ ಮನೆಯಲ್ಲಿ ನೀರು ಹೊತ್ತಿದಾತ, ಮನೆ ಎಂಜಲು ಉಂಡಾತ ನಾನು. ದಾಸರ ಮನೆಯಲ್ಲಿ ಒಂದು ಗೋವಾಗಿ ಇದ್ದಾಗೆ ದಾಸರ ಮನೆಯಲ್ಲಿ ಎಂಜಲು ಉಂಡಾತ. ದಾಸರ ಉಂಡು ಬೆಳೆದವ ನಾನು. ದಾಸರ ಮನೆ ಮುಂದೆ ರಾತ್ರಿ ಜಾಗರ ನಾನು. ದಾಸರ ಪಂಚೆಯಲ್ಲಿ ದಿನ ಕಳೆದವ ನಾನು. ಗುರುಮಧ್ವಪತಿಯಾಗಿದ್ದಾಗೆ ದಾಸರು ತೊಡಿ ಮೇಲೆ ಮಲ್ಕೊಂಡಿದ್ದಾತಪ್ಪ ನಾನು. ಮಗನ್ನ ಹೇಗೆ ಮಲ್ಸ್ಕೋತಾರೋ ಆ ಥರ ದಾಸರ ಪಂಚೆ ನನ್ನ ಮೇಲೆ ಹೊದಿಸಿ ಲಾಲನೆ ಮಾಡ್ತಾ ಇದ್ರು ಅವಾಗೆ. ಅಂತ ದಾಸರನ್ನು ನಂಬಿದಾತ ನಾನು. ನಾನು ದೋಷಿಯಾಗಿರ್ಬೋದು. ನನ್ನ ದೋಷರಹಿತ ಪುಣ್ಯ ಪುರಂದರದಾಸರದಿದೆ ಅಲ್ಲ, ಅವರ ಪುಣ್ಯದಿಂದ ಅವರ ಮನೆಯಲ್ಲಿ ಇದ್ದವನು ಅಂತ ಹೇಳಿ ಆ ದಯ ನನಗೆ ತೋರಿಸು ಸ್ವಾಮಿ. ನೀ ಸಲಹು, ಈ ಪಾಶವ ಬಿಡಿಸು. ಲೇಸು ಪಾಲಿಪ ನಮ್ಮ ವಿಜಯ ವಿಠಲ, ಬೀಸಾಟದಿರು. ನನ್ನ ಒಗಿಬೇಡ ಸ್ವಾಮಿ, ನನ್ನ ನಿನ್ನ ಹತ್ರ ಕರ್ಕೊ, ಬಿಸಾಟಬೇಡ ಸ್ವಾಮಿ. ತಂದೆ, ನನ್ನ ಪಾಲನೆ ಮಾಡು ಅಂತ ಕೇಳ್ಕೊಂಡಿದ್ದಾರೆ. ಆದಿ ತಾಳದೊಳಗೆ ನಿನ್ನನ್ನೇ ಹೊಂದಿದೆ, ನಿನ್ನನ್ನೇ ಸೇರಿದೆ ಸ್ವಾಮಿ. ನಿನ್ನೇ ಹೊಂದಿದ್ದೀನಿ, ನಿನ್ನೇ ಸೇರ್ತೀನಿ, ನಿನ್ನೇ ಪಾಡ್ತೀನಿ, ನಿನ್ನನ್ನೇ ಕೊಂಡಾಡ್ತೀನಿ, ನಿನ್ನ ಪಾದದ್ವಯಗಳನ್ನು ನಂಬುತ್ತೀನಿ. ನಿನ್ನ ಸ್ವಾಮಿ ಪಾವನ್ನ ಚರಿತ ರಂಗ ನೀ ಸಲಹಲಿಲ್ಲ ಅಂದರೆ ಇನ್ಯಾರು ಸಲಹತಾರಪ್ಪ ನನ್ನ. ಗರುಡ ವಾಹನ ವಿಜಯ ವಿಠಲ, ನನ್ನ ಬಿಡಬೇಡ ಸ್ವಾಮಿ. ಅನಾಥರೊಡೆಯನಾದ ನೀನು ನನ್ನ ಬಿಡಬೇಡ. ದುರುಳ ನೆನೆದು ದುರ್ಜನರಿಗೆ ಒಪ್ಪಿಸದೆ, ದುರುಳ ಅಂಥೇಳಿ ನನ್ನ ದುರ್ಜನರಿಗೆ ಒಪ್ಪಿಸ್ಬೇಡಪ್ಪ. ನಿನ್ನ ಹತ್ರ ಇಟ್ಟು ಪರಿಪಾಲಿಸು ಸ್ವಾಮಿ. ನಿನ್ನ ದರ್ಶನ ಭಾಗ್ಯ ಕೊಡು. ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಇಟ್ಟಿರು ಸ್ವಾಮಿ ಅಂಥೇಳಿ ವಿಜಯದಾಸರು ಈ ಸುಳಾದಿಯಲ್ಲಿ ಬೇಡ್ಕೊಂಡಿದ್ದಾರೆ. ನಮಗೂ ಈ ಸುಳಾದಿ ಎಷ್ಟು ಇದರೊಳಗೆ ಹೇಳ್ಕೊತೀವಿ. ನಾವಿಷ್ಟು ನಮ್ಮ ಮನಸ್ಸು ಒಂದು ನಿಮಿಷ ದೇವರ ನಾಮಸ್ಮರಣೆ ಕಡೆ ಹೋಯಿತು ಅಂದರೆ ಒಂದು ನಿಮಿಷದೊಳಗೆ ನಾವು ಮಾಡಬೇಕಾಗಿದ್ದು 108 ಕೆಲಸ ನೆನಪಾಗ್ತವೆ ನಮಗೆ. ಅದಕ್ಕೆ ಮಕ್ಕಟ ಈ ಕೋತಿ ಥರ ನಮ್ಮ ಮನಸ್ಸು ಕುಣಿತಾ ಇರುತ್ತೆ. ಅದನ್ನು ದೇವರ ಕಡೆ ಧ್ಯಾನ ಮಾಡಿ ಅವನ ಉಪಾಸನೆ ಮಾಡಿಸು ಅಂಥೇಳಿ ನಿತ್ಯ ಈ ಸುಳಾದಿಯನ್ನು ಪಠನೆ ಮಾಡಿ ಅನುಸಂಧಾನಪೂರ್ವಕವಾಗಿ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂತ ಬೇಡ್ಕೋಬೇಕು. ಹರೇ ಶ್ರೀನಿವಾಸ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ನಾಮಕರ್ತ ಹರಿಕರ್ತ ದೇವರು ಒಳಗೆ ನಿಂತು ಏನು ನುಡಿಸಿದಾನೋ ಅದನ್ನೇ ಹೇಳಿರೋದು, ನಂದೇನೂ ಇಲ್ಲ. ಜೈ ವಿಜಯರಾಯ.